ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ನಮ್ಮ ತಾತ ಅಥವಾ ತಂದೆಯ ಕಾಲದಲ್ಲಿ ಬಹುತೇಕರ ಕೈಯಲ್ಲಿ ರಾರಾಜಿಸ್ತಿದ್ದಂತಹದ್ದು HMT ವಾಚ್. ಭಾರತೀಯರ ಪಾಲಿಗೆ ಅದು ಕೇವಲ ವಾಚ್ ಆಗಿರಲಿಲ್ಲ, ಅದೊಂದು ಪ್ರೈಡ್ ಅಷ್ಟೇ ಅಲ್ಲ, ಅದೊಂದು ಎಮೋಷನಲ್ ಸಂಗತಿ ಕೂಡ ಆಗಿತ್ತು. ಆದರೆ ಇವತ್ತು ಆ ಹೆಮ್ಮೆಯ ಸಂಸ್ಥೆ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಭಾರತದ ಟೈಮ್ ಕೀಪರ್ ಅಂತಾನೆ ಕರೆಸ್ಕೊಳ್ತಿದ್ದಂತಹ ನಮ್ಮ ಬೆಂಗಳೂರಿನ ಹೆಮ್ಮೆಯ ಉದ್ಯಮ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅಥವಾ ನಾವೆಲ್ಲರೂ ಪ್ರೀತಿಯಿಂದ ಕರೆಯುವಂತಹ HMT ಈಗ ಆ HMTಗೆ ಧೂಳು ಹಿಡಿದಿದೆ. ವೀಕ್ಷಕರೇ, HMT ಫ್ಯಾಕ್ಟರಿ ನಿಂತಿರುವಂತಹ ಜಾಗದ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 15,000 ಕೋಟಿ. ಹೌದು, ಇವತ್ತು ಅದೇ ಜಾಗಕ್ಕಾಗಿ ದೆಹಲಿಯಿಂದ ಹಿಡಿದು ಬೆಂಗಳೂರಿನ ವಿಧಾನಸೌಧದವರೆಗೆ ಭೀಕರ ಯುದ್ಧನೇ ನಡೀತಿದೆ ಅಂತಾನೆ ಹೇಳ್ಬೋದು. ವಿಪರ್ಯಾಸ ನೋಡಿ, ಒಂದು ಕಾಲದಲ್ಲಿ ಜಗತ್ತಿಗೆ ಸಮಯದ ಮೌಲ್ಯ ತಿಳಿಸ್ಕೊಡ್ತಿದ್ದಂತಹ ವಾಚ್ನ ಮುಳ್ಳುಗಳು ಇವತ್ತು ಅದೇ ಫ್ಯಾಕ್ಟರಿಯ ರಿಯಲ್ ಎಸ್ಟೇಟ್ ಜಾಗದ ಸುತ್ತ ತಿರುಗ್ತಿದೆ. ಹೌದು ವೀಕ್ಷಕರೇ, ಬೆಂಗಳೂರಿನ ಜಾಳಹಳ್ಳಿಯಲ್ಲಿರುವಂತಹ ಬರೋಬ್ಬರಿ 444 ಎಕರೆ ಭೂಮಿಯ ಒಡೆತನದ ಕುರಿತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಡುವೆ ದೊಡ್ಡ ರಾಜಕೀಯ ಜಟಾಪಟಿನೇ ನಡೀತಿದೆ. ಈ ಹೋರಾಟ ಕಾರ್ಖಾನೆಯನ್ನು ಉಳಿಸೋದಕ್ಕ ಅಥವಾ 15,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಭಾರಿ ರಿಯಲ್ ಎಸ್ಟೇಟ್ ಆಸ್ತಿನ ಕಂಟ್ರೋಲ್ ಮಾಡೋದಕ್ಕ ಅನ್ನೋ ಪ್ರಶ್ನೆ ಮೂಡ್ತಿದೆ. ಈ ಇಡೀ ವಿವಾದದ ಅಸಲಿ ಕಥೆಯನ್ನು ತಿಳಿಯೋ ಮೊದಲು ನಾವೊಮ್ಮೆ HMTಯ ಆ ಸುವರ್ಣ ಯುಗ ಅನ್ನೋದಿದೆಯಲ್ಲ, ಆ ದಿನಗಳಿಗೆ ಹೋಗಿ ಬರಬೇಕಾಗುತ್ತೆ. ದೂರದೃಷ್ಟಿ ಹೊಂದಿದ್ದಂತಹ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಕೈಗಾರಿಕಾ ಯೋಜನೆಯ ಕೂಸಾಗಿ 1953ರ ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ HMT ಜನ್ಮ ತಾಳುತ್ತೆ. ಅಲ್ಲಿವರೆಗೆ ಭಾರತದಲ್ಲಿ ಗಡಿಯಾರಗಳಿಗಾಗಿ ಅಥವಾ ವಾಚ್ಗಳಿಗಾಗಿ ಜಪಾನ್ ಅಥವಾ ಅಮೆರಿಕದಂತಹ ದೇಶಗಳನ್ನೇ ಅವಲಂಬಿಸಬೇಕಾಗಿತ್ತು, ಅಲ್ಲೇ ಡಿಪೆಂಡ್ ಆಗಬೇಕಾಗಿತ್ತು. ಇದಕ್ಕೆ ಬ್ರೇಕ್ ಹಾಕೋಕ್ಕಂತಾನೆ 1961ರಲ್ಲಿ ಜಪಾನ್ನ ಪ್ರಸಿದ್ಧ ಸಿಟಿಜನ್ ವಾಚ್ ಕಂಪನಿ ತಾಂತ್ರಿಕ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲೇ ದೇಶದ ಮೊದಲ ವಾಚ್ ಕಾರ್ಖಾನೆ ಆರಂಭ ಆಗುತ್ತೆ. ಅಲ್ಲಿಂದ ಶುರುವಾಗಿದ್ದೇ ಈ HMTಯ ಸಾಮ್ರಾಜ್ಯ. ನಿಮಗೆ HMT ತಯಾರಿಸಿದ ಆ ಮಾಡೆಲ್ಗಳು ನೆನಪಿದೆಯಾ? ಜನತಾ, ಪೈಲಟ್, ಸೋನಾ, ಕಾಂಚನ, ತಾರಾ. ಹೀಗೆ ಈ ವಾಚ್ಗಳು ಕೇವಲ ವಸ್ತುಗಳಾಗಿರ್ಲಿಲ್ಲ, ಭಾರತೀಯರ ಭಾವನೆಗಳಾಗಿದ್ದು. ಮದುವೆ ಇರಲಿ, ನಿವೃತ್ತಿ ಇರಲಿ ಅಥವಾ ಉಡುಗೊರೆ ನೀಡಬೇಕಾಗಿರ್ಲಿ, HMT ವಾಚ್ ಇರಲೇಬೇಕಾಗಿತ್ತು. ಗಡಿಯಾರ ಮಾತ್ರ ಅಲ್ಲ, ದೇಶಕ್ಕೆ ಬೇಕಾಗಿದ್ದಂತಹ ಟ್ರ್ಯಾಕ್ಟರ್ಗಳಿರ್ಬೋದು, ಪ್ರಿಂಟಿಂಗ್ ಮಿಷಿನ್ಗಳಿರ್ಬೋದು, ಬೇರಿಂಗ್ಸ್ಗಳ ತಯಾರಿಕೆಯಲ್ಲೂ ಕೂಡ HMT ಮುಂಚೂಣಿಯಲ್ಲಿತ್ತು ಅಂತಾನೆ ಹೇಳ್ಬೋದು. ಆದ್ರೆ 1980 ಮತ್ತು 90ರ ದಶಕದಲ್ಲಿ ಹಲವಾರು ಬದಲಾವಣೆಗಳು ಬರುತ್ತೆ. ಮಾರುಕಟ್ಟೆಗೆ ಕಾರ್ಡ್ಸ್ ಅಂದ್ರೆ ಬ್ಯಾಟ್ರಿ ಚಾಲಿತ ತಂತ್ರಜ್ಞಾನ ಇರುವಂತಹ ವಾಚ್ಗಳು ಲಗ್ಗೆ ಇಡೋಕ್ಕೆ ಶುರು ಆಗುತ್ತೆ. ಇದೇ ಸಮಯದಲ್ಲಿ ಖಾಸಗಿ ರಂಗದಲ್ಲಿ ದೈತ್ಯ ಕಂಪನಿ ಅಂದ್ರೆ ಟೈಟನ್ ಮಾರುಕಟ್ಟೆಗೆ ಭರ್ಜರಿಯಾಗಿ ಎಂಟ್ರಿ ಕೊಡುತ್ತೆ. ಇಲ್ಲಿ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಕೂಡ ಇದೆ. ಅದೇನಂದ್ರೆ, ಟೈಟನ್ ಕಂಪನಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಭಾಗ ಅಂದ್ರೆ ಹೊಸೂರಿನಲ್ಲಿ ತನ್ನ ಮೊದಲ ಶೋರೂಮ್ ಅನ್ನು ಆರಂಭಿಸುತ್ತೆ. ಇದು ಇಡೀ ದಕ್ಷಿಣ ಭಾರತದ ಮಾರುಕಟ್ಟೆಯನ್ನೇ ಕಣ್ಣಲ್ಲಿ ಇಟ್ಕೊಂಡು ಅಥವಾ ದೃಷ್ಟಿಯಲ್ಲಿ ಇಟ್ಕೊಂಡು ದೊಡ್ಡ ಪ್ಲಾನ್ ಮಾಡಿ ಈ ಟೈಟನ್ ಈ ಹೊಸೂರಿನಲ್ಲಿ ತನ್ನ ಮೊದಲ ಶೋರೂಮ್ ಅನ್ನು ಓಪನ್ ಮಾಡುತ್ತೆ. ಓಪನಿಂಗ್ ದಿನವೇನೋ ಆ ಶೋರೂಮ್ಗೆ 2,000ಕ್ಕೂ ಹೆಚ್ಚು ಜನ ಅಲ್ಲಿ ಬಂದಿದ್ರು. ಆದರೆ ಆ ದಿನ ಕೌಂಟರ್ನಲ್ಲಿ ಮಾರಾಟ ಆಗಿದ್ದು ಮಾತ್ರ ಕೇವಲ 1-2 ವಾಚ್ಗಳು ಮಾತ್ರ ಮಾರಾಟ ಆಗಿತ್ತು. ಅಷ್ಟರ ಮಟ್ಟಿಗೆ ಮಾರುಕಟ್ಟೆಯಲ್ಲಿ HMT ಮೆಕ್ಯಾನಿಕಲ್ ವಾಚ್ಗಳ ಪ್ರಾಬಲ್ಯ ಇತ್ತು. ಜನರಿಗೆ ಬ್ಯಾಟ್ರಿ ವಾಚ್ಗಳಿಗಿಂತ ಮೆಕ್ಯಾನಿಕಲ್ ವಾಚ್ಗಳ ಮೇಲೇನೆ ನಂಬಿಕೆ ತುಂಬಾ ಇತ್ತು. ಮತ್ತೊಂದೆಡೆ ಖಾಸಗೀಕರಣದ ಭಾರಿ ಸ್ಪರ್ಧೆ ಕೂಡ ಎದುರಾಗುತ್ತೆ. ಆದರೆ ನಮ್ಮ HMT ಆಡಳಿತ ಮಂಡಳಿ ಮಾತ್ರ ಹೊಸ ಟ್ರೆಂಡಿಗೆ ತಕ್ಕಂತೆ ಅಪ್ಡೇಟ್ ಆಗದೆ ಉದಾಸೀನತೆ ತೋರುತ್ತೆ. ಜಾಗತಿಕ ಮಾರುಕಟ್ಟೆಗೆ ಕಾಲಿಡದೆ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗುತ್ತೆ. ಈ ಎಲ್ಲಾ ತಪ್ಪುಗಳು HMT ಸಂಸ್ಥೆಯ ಅವನತಿಯ ಹಾದಿಗೆ ತಾವೇ ಮೊಳೆ ಹೊಡೆದುಕೊಳ್ಳುವಂತೆ ಮಾಡಿತು. ಸತತ ನಷ್ಟದ ಕಾರಣ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು 2016ರಲ್ಲಿ ಬೆಂಗಳೂರು ಹಾಗೂ ತುಮಕೂರಿನ HMT ವಾಚ್ ವಿಭಾಗವನ್ನು ಅಧಿಕೃತವಾಗಿ ಮುಚ್ಚೋಕೆ ಆದೇಶ ನೀಡ್ತಾರೆ. ಇತ್ತೀಚೆಗಷ್ಟೇ ಅಂದ್ರೆ 2026ರಲ್ಲಿ HMT ವಾಚಸ್ ಲಿಮಿಟೆಡ್ ಕಂಪನಿಯನ್ನು ಅಧಿಕೃತವಾಗಿ ಕಂಪನಿಗಳ ರಿಜಿಸ್ಟ್ರಾರ್ ದಾಖಲೆಯಿಂದನೇ ತೆಗೆದುಹಾಕೋಕೆ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಪ್ರಸ್ತುತ ಇದರ ಮೆಷಿನ್ ಟೂಲ್ಸ್ ಡಿಪಾರ್ಟ್ಮೆಂಟ್ ಮಾತ್ರ ಸಣ್ಣದಾಗಿ ಸಕ್ರಿಯ ಆಗಿದೆ.
59 ವರ್ಷಗಳ ಕಾಲ ವೈಭವದಿಂದ ಮೆರೆದಿದ್ದಂತ ಈ ಸಾಮ್ರಾಜ್ಯದಲ್ಲಿ ಇವತ್ತು ಉತ್ಪಾದನೆ ನಿಂತು ಹೋಗಿದೆ, ಕೇವಲ ಆಡಳಿತ ಸಿಬ್ಬಂದಿ ಮಾತ್ರ ಉಳ್ಕೊಂಡಿದ್ದಾರೆ. ಇಷ್ಟೆಲ್ಲ ವಿಚಾರಗಳು ಸರಿ ಹೋಯ್ತು. ಆದ್ರೆ HMT ಒಂದು ಮುಚ್ಚಿ ಹೋಗಿದ್ದ ಹಳೆಯ ಕತೆ ಆಗಿತ್ತು. ಹಾಗಾದ್ರೆ ಈಗ ಇದ್ದಕ್ಕಿದ್ದಂತೆ HMT ಹೆಸರು ಇಡೀ ದೇಶದಲ್ಲಿ ಮುನ್ನೆಲೆಗೆ ಬಂದಿರೋದಾದ್ರೂ ಹೇಗೆ ಮತ್ತು ಯಾಕೆ? ಅದಕ್ಕೆ ಕಾರಣ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ. ಹೌದು, ಟಾಕ್ಸಿಕ್ ಸಿನಿಮಾ ಚಿತ್ರೀಕರಣಕ್ಕಾಗಿ HMT ಜಾಗದಲ್ಲಿ ಭಾರಿ ಸೆಟ್ ಅನ್ನು ಹಾಕಲಾಗಿತ್ತು. ಆದ್ರೆ ಅದೇ ಜಾಗದಲ್ಲಿ ಸಾವಿರಾರು ಮರಗಳನ್ನು ಅಕ್ರಮವಾಗಿ ಕಡಿಯಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಇದು ವಿವಾದದ ಸ್ವರೂಪವನ್ನು ಪಡೆದುಕೊಂಡಾಗ HMT ಸಂಸ್ಥೆ ಒಂದು ಶಾಕಿಂಗ್ ಹೇಳಿಕೆ ನೀಡುತ್ತೆ. ಚಿತ್ರೀಕರಣಕ್ಕೆ ನೀಡಿದ ಜಾಗಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಆ ಜಾಗ ಕೆನರಾ ಬ್ಯಾಂಕ್ ಸುಪರ್ದಿಯಲ್ಲಿದೆ ಅಂತ ಟ್ವೀಟ್ ಮಾಡುತ್ತೆ. ಯಾವಾಗ ಈ ವಿಷಯ ಹೊರ ಬಂತು, ಅಂದಿನ ಅರಣ್ಯ ಸಚಿವರಾಗಿದ್ದಂತಹ ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಗೆ ಆದೇಶ ನೀಡ್ತಾರೆ. ಮೈಸೂರು ಗವರ್ಮೆಂಟ್ notification is there. First, it was notified in the year 1896, and then again it was notified in 1901 as Mysore Protected Forest Area. It is a reserved forest area. So maybe in 1960s, 61 or so, Bangalore DC, without following the procedure, he has gifted this land to HMT. And now HMT has already closed the shutters. Okay. So Supreme Court has now and then, the Honorable Supreme Court has given a judgment that once a forest is always a forest. Okay, there is a notified forest. Nobody can sell, gift or do even non-forest activities in a forest area. That is the rule. Okay, they have violated all rules. This land belongs to us only. Now the factory is also closed. They have sold some of the land to private people also for builders and all. So that is illegal, against the rules. ಅವರ ವಾದ ಏನಿತ್ತಂದ್ರೆ HMT ತನಗೆ ಸೇರಿದ ಜಾಗವನ್ನು ಅಕ್ರಮವಾಗಿ ಕೆನರಾ ಬ್ಯಾಂಕಿಗೆ ಮಾರಾಟ ಮಾಡಿದೆ, ಬ್ಯಾಂಕ್ ಅದನ್ನು ಶೂಟಿಂಗಿಗೆ ಬಾಡಿಗೆ ಕೊಟ್ಟಿದೆ. ಆದ್ರೆ ಮೂಲತಃ ಈ ಇಡೀ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದಾಗಿತ್ತು. ಈ ಭೇಟಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಖಂಡ್ರೆ ಅವರು HMT ಜಾಗಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಕಿಡಿಕಾರ್ತಾರೆ. ಈ ಕಾರ್ಖಾನೆಯನ್ನು ನಾವು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಡಿಸ್ಇನ್ವೆಸ್ಟ್ಮೆಂಟ್ನ ತೀರ್ಮಾನಗಳೇನಾಗಿದೆ ಅದನ್ನು ಹಿಂಪಡೆದು ಕ್ಯಾಬಿನೆಟ್ನಲ್ಲಿ ಈ HMTಯ ಒಂದು ಕಾರ್ಖಾನೆಗಳಿಗೆ ಪುನಶ್ಚೇತನ ಕೊಡಬೇಕು ಅಂತ ನಾನು ಹೊರಟಂಥ ಸಂದರ್ಭದಲ್ಲಿ ಕಳೆದ ಬಹುಶಃ 1 ವರ್ಷದಿಂದ ಹಿಂದೆ ಇದ್ದಂಥ ಅರಣ್ಯ ಸಚಿವರನ್ನು ಒಳಗೊಂಡಂತೆ HMTಯ ಭೂಮಿ ಮೇಲೆ ಇವರ ಅತಿಕ್ರಮಣ ಅಂತೀನಿ ನಾನು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ. ಹಾಗಾದ್ರೆ ಈ ಜಾಗದ ಬಗ್ಗೆ ರಾಜ್ಯ ಸರ್ಕಾರ ಮಾಡ್ತಿರುವಂತಹ ಅಥವಾ ರಾಜ್ಯ ಸರ್ಕಾರಕ್ಕಿರುವಂತಹ ವಾದ ಆದ್ರೂ ಏನು ಅಂತ ನೋಡೋದಾದ್ರೆ, ಅಧಿಕಾರಿಗಳು ಬಿಚ್ಚಿಡ್ತಿರುವಂತಹ ದಾಖಲೆಗಳು ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿವೆ. 1960ರ ದಶಕದಲ್ಲಿ ಬೆಂಗಳೂರಿನ ಜಿಲ್ಲಾಧಿಕಾರಿ ಮೂಲಕ ಪೀಣ್ಯ ಪ್ಲಾಂಟೇಶನ್ ವ್ಯಾಪ್ತಿಯ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ HMTಗೆ ನೀಡಲಾಗಿತ್ತು, ನಿಜ. ಆದ್ರೆ ರಾಜ್ಯ ಸರ್ಕಾರದ ಪ್ರಕಾರ ಈ ಜಾಗವನ್ನು ಮೈಸೂರು ಮಹಾರಾಜರ ಕಾಲದಲ್ಲೇ ಅಂದ್ರೆ 1896, 1901 ಮತ್ತು 1932ರ ಗೆಜೆಟ್ ಅಧಿಸೂಚನೆಗಳ ಪ್ರಕಾರ ಅಧಿಸೂಚಿತ ಮೀಸಲು ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಲಾಗಿತ್ತಂತೆ. ಸುಪ್ರೀಂ ಕೋರ್ಟ್ನ ಸ್ಪಷ್ಟ ತೀರ್ಪು ಕೂಡ ಮತ್ತೊಂದೆಡೆ ಇದೆ. ಒಮ್ಮೆ ಅರಣ್ಯವಾದ್ರೆ ಅದು ಎಂದಿಗೂ ಅರಣ್ಯನೇ, ಅದು ಮತ್ತೆ ಬೇರೆ ಯಾವ ಜಾಗ ಆಗ್ಲಿಕ್ಕೂ ಸಾಧ್ಯ ಇಲ್ಲ. 1980ರ ಅರಣ್ಯ ಸಂರಕ್ಷಣಾ ಕಾಯ್ದೆಯ ನಂತರ ಯಾವುದೇ ಅರಣ್ಯ ಭೂಮಿಯನ್ನು ಅರಣ್ಯೇತರ ಉದ್ದೇಶಕ್ಕೆ ಬಳಸುವಂತಿಲ್ಲ. ಹಾಗಿರುವಾಗ ಡಿನೋಟಿಫೈ ಆಗದ ಈ ಭೂಮಿಯನ್ನು HMT ಹೇಗೆ ತಾನೇ ಖಾಸಗಿಯವರಿಗೆ ಮಾರಾಟ ಮಾಡ್ತು ಅನ್ನೋ ಪ್ರಶ್ನೆ ಈಗ ಇದೆ. ಇದೇ ನೆಪದಲ್ಲಿ ಬೆಂಗಳೂರು ಅರಣ್ಯ ಸಂರಕ್ಷಣಾಧಿಕಾರಿ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 64A ಅಡಿ HMTಗೆ 30 ದಿನಗಳ ಒಳಗೆ 430 ಎಕರೆ ಭೂಮಿಯನ್ನು ಹಸ್ತಾಂತರಿಸುವಂತೆ ನೋಟಿಸ್ ನೀಡಿದ್ದಾರೆ. ಈ ಜಾಗದಲ್ಲಿ ಕಾಂಕ್ರೀಟ್ ಕಾಡಿನ ಮಧ್ಯೆ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ಗಿಂತಲೂ ದೊಡ್ಡದಾದಂತಹ ಒಂದು ಬೃಹತ್ ಬಯೋಲಾಜಿಕಲ್ ಪಾರ್ಕ್ ಅನ್ನು ನಿರ್ಮಿಸುವಂತಹ ಉದ್ದೇಶ ಸರ್ಕಾರಕ್ಕಿದೆ. ಆ ಪ್ಲಾನ್ ಅನ್ನು ಸರ್ಕಾರ ಈಗ ಇಟ್ಕೊಂಡಿದೆ. ಆದ್ರೆ ಕೇಂದ್ರ ಬೃಹತ್ ಕೈಗಾರಿಕೆಗಳ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರ ವಾದನೆ ಬೇರೆ ಇದೆ. ಅವರು ರಾಜ್ಯ ಸರ್ಕಾರದ ಈ ನಡೆಯನ್ನು ತೀವ್ರವಾಗಿ ಖಂಡಿಸ್ತಾರೆ. ಕುಮಾರಸ್ವಾಮಿ ಅವರ ಪ್ರಕಾರ ಈ ವ್ಯಾಜ್ಯ ಈಗಾಗಲೇ ಕೋರ್ಟ್ನಲ್ಲಿದೆ,
ವಿಷಯ ಕೋರ್ಟ್ನಲ್ಲಿರುವಾಗ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯ ಮೂಲಕ ಗಡುವು ವಿಧಿಸಿ ನೋಟಿಸ್ ನೀಡಿರೋದು ನೇರವಾಗಿ ನ್ಯಾಯಾಂಗ ನಿಂದನೆ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಒಂದು ಸವಾಲು ಹಾಕ್ತಾರೆ. ಈಗಾಗಲೇ ಇದೇ ಸರ್ಕಾರದ ಕೃಪೆಯಿಂದ HMT ಜಾಗವನ್ನು ಹಲವರು ಕೊಳ್ಳೆ ಹೊಡಿತಿದ್ದಾರೆ. 175 ಎಕರೆ ಭೂಮಿ ಯಾವಾಗ ಮಾರಾಟ ಆಯಿತು, ಎಲ್ಲಿ ರಿಜಿಸ್ಟರ್ ಆಯಿತು ಅನ್ನೋ ಕಂಪ್ಲೀಟ್ ದಾಖಲೆ ನನ್ನಲ್ಲಿವೆ ಅಂತ ಅವರೊಂದು ಸವಾಲು ಹೂಡ್ತಾರೆ. ಈ ಲೂಟಿ ಹೊಡೆದ ಭೂಮಿಯಲ್ಲಿ ಇವತ್ತು ಬಹುಮಹಡಿಯ ಕಟ್ಟಡಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಎದ್ದು ನಿಂತಿವೆ. ಖಾಸಗಿಯವರು ಅಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಅರಣ್ಯ ಇಲಾಖೆ ನಿದ್ದೆ ಮಾಡ್ತಿತ್ತಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಾನು HMT ಪುನಶ್ಚೇತನಕ್ಕಾಗಿ ವಿಶೇಷ ಪ್ಯಾಕೇಜ್ ತರಲು ಕಸರತ್ತು ಮಾಡ್ತಿರುವಾಗಲೇ ಒಂದು ದುರುದ್ದೇಶದಿಂದ ಈ ನೋಟಿಸ್ ನೀಡಲಾಗಿದೆ ಅಂತ ಆರೋಪ ಕೂಡ ಅವರು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಈ ವಿಷಯ ಗಮನಕ್ಕೆ ಬಂದ ಮೇಲೆ 1 ಇಂಚ್ ಭೂಮಿಯನ್ನು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತೇಳಿ ಈ ರಿಜಿಸ್ಟ್ರಾರಿಗೆ ನಾನು ಪತ್ರ ಬರೆದು ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ. ಅದಕ್ಕಿಂತ ಮುಂಚೆ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಎಕರೆ ಸೇಲ್ ಯಾರಿಗೆ ಮಾಡಿದ್ದಾರೆ, ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಬೇರೆ, ಕೆಲವು ಕೊಟ್ಟಿದ್ದಾರೆ ಇಸ್ರೋಗೆ ಮಗದೊಂದಕ್ಕೆ, ಅದು ಸರ್ಕಾರದ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥದ್ದು. ಕೆಲವು ಪ್ರೈವೇಟ್ನವ್ರು ಕೊಂಡ್ಕೊಂಡು ಯಾರು ಇವ್ರಿಗೆ ಕೊಟ್ಟವರು, ಯಾರು ಪರ್ಮಿಷನ್ ಕೊಟ್ಟವರು, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ? ವೀಕ್ಷಕರೇ, ಸ್ವತಃ HMT ಸಂಸ್ಥೆಯೇ ಕೋರ್ಟಿಗೆ ನೀಡಿರುವ ಅಫಿಡವಿಟ್ನಲ್ಲಿ ಈ ಭೂಮಿಯ ಮೌಲ್ಯ 14ರಿಂದ 15 ಸಾವಿರ ಕೋಟಿ ರೂಪಾಯಿ ಅಂತ ಹೇಳ್ಕೊಂಡಿದೆ. ಇಷ್ಟೊಂದು ಬೃಹತ್ ಮೊತ್ತದ ಆಸ್ತಿಯ ಸುತ್ತ ನಡೀತಿರುವ ಈ ರಾಜಕೀಯ ಹೈಡ್ರಾಮಾಗಳ ನಡುವೆ ದೇಶದ ಹೆಮ್ಮೆಯ HMT ಮಾತ್ರ ಧೂಳು ತಿಂತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ಗೆಲ್ತಾರೆ? ಇದು ಬೆಂಗಳೂರಿಗೆ ಬೇಕಾದ ಪರಿಸರ ಕಾಳಜಿನೋ ಅಥವಾ ಕೇಂದ್ರ ಇಂಡಸ್ಟ್ರಿ ರೀಡೆವಲಪ್ಮೆಂಟ್ನ ಭರವಸೆಯೋ ಅಥವಾ ತೆರೆಮರೆಯ ರಿಯಲ್ ಎಸ್ಟೇಟ್ ಹಿತಾಸಕ್ತಿಯೋ ಅನ್ನೋ ಚರ್ಚೆ ಮಾತ್ರ HMT ವಾಚ್ ಪ್ರಿಯರಲ್ಲಿ ಬಲವಾಗಿ ನಡೀತಾನೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.